ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಸ್ ಸರ್ ಶೋರ್ ಡೆಫಿನೆಟ್ಲಿ. ಅಂತೂ ದೀಪ ಅವರಿಂದಾಗಿ ಕೈ ತಪ್ಪು ಹೋಗಿದ್ದ ಪ್ರಾಜೆಕ್ಟು ಅವರಿಂದಾನೇ ವಾಪಸ್ ಸಿಗೋ ಥರ ಆಯ್ತು. ನಂಗೋಸ್ಕರ ಅವ್ರು ಇರೋ ಜಾಗನ ಹುಡುಕೊಂಡು ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ರು ಅಂದರೆ ನಂಬಕ್ಕೆ ಆಗ್ತಲ್ಲ. ಇಷ್ಟೊಂದು ಧೈರ್ಯ ಇದೆಯಾ ಅವ್ರಿಗೆ? ಅಲ್ಲ, ಇಷ್ಟೊಂದು ಯೋಚನೆ ಮಾಡಕ್ ಬರುತ್ತೆ ಅಂದಮೇಲೆ ನನ್ನ ಡಿಸೈನ್ ಯಾಕೆ ಕಾಪಿ ಮಾಡಿದ್ರು? ಅದರಿಂದ ನಂಗೆ ತೊಂದರೆ ಆಗುತ್ತೆ ಅನ್ನೋ ಯೋಚನೆ ಅವ್ರಿಗೆ ಬರಲೇ ಇಲ್ವಾ? ಏನೋ ಮತ್ತೆ ಸಿಕ್ಕಿರೋ ಪ್ರಾಜೆಕ್ಟ್ ಮೇಲೆ ಇನ್ನೂ ಎಫರ್ಟ್ಸ್ ಹಾಕಿ ವರ್ಕ್ ಮಾಡಬೇಕು. ಏನ್ರಿ ಇದು? ಜಾಮೂನು ಕಾಣಿಸ್ತಿಲ್ವಾ? ಯಾಕೆ? ಹಸ್ಬೆಂಡು ತಿನ್ನಕ್ಕೆ. ಬೇಡ, ತಿನ್ಲೇಬೇಕು. ಆನೆ ರೀ ಅಲ್ಲಿ ಇಡ್ರಿ, ಆಮೇಲೆ ತಿಂತೀನಿ. ಇಲ್ಲ ನೀವ್ ಈಗ್ಲೇ ತಿನ್ಬೇಕು, ಇಲ್ಲಾಂದ್ರೆ ಬಲವಂತ ತಿನ್ಸ್ತೀನಿ. ತಿನ್ಸ್ಲಾ? ನಿಮ್ಗೋಸ್ಕರನೇ ಮಾಡಿದ್ದು. ಹೇಗಿದೆ? ಯಾಕೆ ಹಸ್ಬೆಂಡ್ ಏನೋ ಮಾತಾಡ್ತಿಲ್ಲ? ಚೆನ್ನಾಗಿಲ್ವಾ? ಏನಾದ್ರೂ ಹೇಳಿ. ಮಾತಾಡಕ್ ಬಿಟ್ರ ತಾನೆ ತಿಂತಾನ ಕಣ್ಕಾಡ್ಸೋ ನಿಮ್ಗೆ. ಸರಿ ಗೊತ್ತಾಗ್ಲಿ. ಚೆನ್ನಾಗಿದ್ಯಾ? ಪರವಾಗಿಲ್ಲ. ಅಷ್ಟೇ ಹೇಳಿದ್ರವಲ್ಲ, ಸಾಕು. ತಗೊಳ್ಳಿ, ಏನಂತೀನಿ. ತಗೊಳ್ಳಿ. ಸದ್ಯ ನಿಮ್ ಕೈ ತಪ್ಪು ಹೋಗಿರೋದ್ ಕೆಲ್ಸ ತಿರ್ಗಾ ನಿಮ್ಗೆ ಸಿಕ್ತಲ್ವಾ, ಅದೇ ನಂಗೆ ಸಮಾಧಾನ. ನಾನ್ ಮಾಡಿದ ತಪ್ಪಿಗೆ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಈಗಲಾದ್ರೂ ಒಳ್ಳೆ ಬುದ್ಧಿ ಬಂತಲ್ಲ ನಿಮ್ಗೆ? ಅಂದ್ರೆ ನನ್ನನ್ನು ಕ್ಷಮಿಸಿದೀರಾ ಅಂತ ಆಯ್ತು ತಾನೆ? ಹೌದು. ಸರಿ, ಮತ್ತಿದೇ ಖುಷಿಗೆ ನಂಗೆ ಕೈ ಕೊಡಿ. ಅಯ್ಯೋ, ಕೈ ಕೊಡಿ ಅಂದ್ರೆ ಆತರ ಅಲ್ಲ, ಕೈ ನೀಡಿ. ಸಾರಿ ನೀವಿಬ್ರು ಕಂಟಿನ್ಯೂ ಮಾಡಿ. ಹಂಗೆ ಯಾಕೆ ಹೇಳ್ತೆ? ಬಾಯ್ಲಿ ಬಿಡ್ರಿ. ಏನ್ ಹಸ್ಬೆಂಡ್ ನೀವೇ ನನ್ ಕೈ ಹಿಡ್ದು ಎಳ್ದು ಈಗ ಬಿಡಿ ಅಂತಿದ್ದೀರಾ ಅಲ್ವಾ? ನೀನ್ ಹೇಳಚ್ಚು. ಏನಿಲ್ಲ, ದೀಪನ ಹತ್ರ ಮಾತಾಡೋಣ ಅಂತ ಬಂದೆ ಅಷ್ಟೇ. ಸರಿ, ಮಾತಾಡ್ಕೊಂಡು. ನಿಂತ್ಕೊಳ್ಳೋ, ಪರವಾಗಿಲ್ಲ, ಸೀಕ್ರೆಟ್ ಏನಿಲ್ಲ. ಪರವಾಗಿಲ್ಲ ಬಿಡಿ ಅಕ್ಕ, ಅವ್ರಿಗೆ ನಾಚಿಕೆ ಅನ್ಸುತ್ತೆ. ಹಂಗೇನಿಲ್ಲ, ನೀನ್ ಮಾತಾಡ್ಕೊಚ್ಚ, ಪರವಾಗಿಲ್ಲ. ಏನ್ ದೀಪ, ಇಷ್ಟ ದಿನ ದೂರ್ವಾಸ ಮುನಿ ತರ ಆಡ್ತಿದ್ದವನು ಇವತ್ತು ದುಷ್ಯಂತ ರಾಜನ್ ತರ ಆಡ್ತಿದ್ದಾನೆ, ಏನ್ ಕಾರಣ? ಹಾಗೇನಿಲ್ಲ ಅಕ್ಕ, ಜಾಮೂನ್ ಕೊಟ್ಟೆ ತಿಂದ್ರು, ಅದೇ ಖುಷಿಗೆ ಥ್ಯಾಂಕ್ಸ್ ಕೊಡಿ ಅಂದೆ, ಕೈ ನೀಡಿದ್ರು. ಕೈ ಹಿಡ್ಕೊಂಡ್ಮೇಲೆ ಕೈ ಬಿಡಕ್ ಮನ್ಸು ಬರ್ಲಿಲ್ಲ, ಅಷ್ಟ್ರಲ್ಲಿ ನೀವ್ ಬಂದ್ಬಿಟ್ರಿ. ಓ, ಹಂಗಂದ್ರೆ ಶಿವ ಪೂಜೆಲ್ ಕರಡಿ ಬಂದಂಗೆ ನಿಮ್ಮಿಬ್ರು ಮಧ್ಯೆ ನಾನ್ ಅಡ್ಡ ಬಂದೆ ಅಂತಿದ್ಯಾ? ಅಯ್ಯೋ, ಆತರ ಏನಿಲ್ಲ ಅಕ್ಕ. ದೀಪ, ಇದೇ ತರ ಏನಾದ್ರೂ ಮ್ಯಾಜಿಕ್ ಮಾಡ್ತಾ ನಿಧಾನಕ್ಕೆ ನಿನ್ ಕಡೆ ಹೇಳ್ಕೊಳಕ್ಕೆ ಏನಾದ್ರೂ ಪ್ರಯತ್ನ ಮಾಡು. ಅಕ್ಕ, ನಿಮ್ ತಮ್ಮನ್ ಮನ್ಸು ತಗಡ್ತರ ಅಲ್ಲ, ಕಬ್ನನ್ ತರ ಸಿಕ್ಕಾಪಟ್ಟೆ ಗಟ್ಟಿಯಾಗಿದೆ. ಏನೋ ಕಾಟಾಚಾರಕ್ಕೆ ಕೈ ಕೊಟ್ರು ಅಂತ ನನ್ ದಾರಿಗೆ ಬರೋದೆಲ್ಲ ಸುಳ್ಳು. ಹಾಗಾದ್ರೆ ಚಿರು ನಿಂಗ್ ಬೇಡ್ವಾ? ಖಂಡಿತ ಬೇಕು. ಅದಕ್ಕೆ ಅವನಿಗೆ ಇಷ್ಟ ಆಗೋ ಕೆಲಸ ಮಾಡು. ಸರಿ, ಆದ್ರೆ ಅವ್ರನ್ನ ಹೇಗ್ ಹುಡ್ಕೊಂಡು ಹೋದೆ? ಅದೆಲ್ಲ ಹೇಳಕ್ಕಾಗಲ್ಲ, ಆದ್ರೆ ನಾನ್ ಒಂದ್ಸಲ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಸೌಂದರ್ಯ, ಅಣ್ಣ, ನಿನ್ ಪ್ರಕಾರ ನಂಬಿಕೆ ಅಂದ್ರೆ ಏನು? ನಂಬಿಕೆ ಅಂದರೆ ಕೊಟ್ಟ ಮಾತನ್ನು ತಪ್ಪಬಾರ್ದು. ಯಾರಾದರೂ ನಮ್ಮ ಮೇಲೆ ನಂಬಿಕೆ ಇಟ್ಟರೆ ಪ್ರಾಣ ಹೋದರೂ ಸರಿ, ಅದನ್ನು ಉಳಿಸ್ಕೋಬೇಕು. ನಮ್ಮನ್ನು ನಂಬಿದವ್ರಿಗೆ ದ್ರೋಹ ಮಾಡಬಾರ್ದು. ಕರೆಕ್ಟ್, ನೀನ್ ಹೇಳಿದ ಅಷ್ಟು ಸರಿ. ಆದ್ರೆ ನಮ್ಮ ಮನೇಲೀಗ ನಂಬಿಕೆ ದ್ರೋಹಿ ಹುಡ್ಕೊಂಡಿದ್ದಾರೆ. ಹೌದಾ? ಯಾರಮ್ಮ ಅದು? ಈಗಲೇ ಹೇಳು, ಅವ್ರಿಗೆ ಸರಿಯಾಗಿ ಬುದ್ಧಿ ಕಳಿಸ್ತೀನಿ. ನನ್ನ ನಂಬಿಕೆಗೆ ಮೋಸ ಮಾಡಿ ನನ್ನ ವಿರುದ್ಧನೇ ನಂಬಿಕೆ ದ್ರೋಹಿಯಾಗಿ ನಡ್ಕೋತಾ ಇರೋ ವ್ಯಕ್ತಿ ಬೇರೆ ಯಾರು ಅಲ್ಲ, ನೀನೇ. ಸೌಂದರ್ಯ,
ತಮಾಷೆ ಮಾಡಬೇಡಮ್ಮ. ನನ್ನನ್ನು ನಂಬಿಕೆ ದ್ರೋಹಿ ಅಂತ ಇದೆಯಾ? ನಾನೇನಂತ ತಪ್ಪು ಮಾಡಿದ್ದೀನಿ? ಇವತ್ತು ಬೆಳಗ್ಗೆ ಎಲ್ಲಿ ಹೋಗಿದ್ದೆ? ಸರ್ ಪ್ಲೀಸ್ ಸರ್, ನಮ್ಮ ದೀಪು ಮಾತನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿದರೆ ಸತ್ಯ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ಯಾಕಣ್ಣ ಗಾಬರಿ ಅದು? ಮುಖದಲ್ಲಿ ಆಗ್ಲೇ ಬೆವರಿಳಿತಾ ಇದೆ. ಚೇಚ, ನಾನಲ್ಲಿ ಬೇರ್ತಾ ಇದ್ದೀನಿ, ನಾನಲ್ಲಿ ಗಾಬರಿ ಆಗಿದ್ದೀನಿ. ಏನು ಹೇಳ್ತಾ ಇದೀಯಮ್ಮ? ನಾನು ಬೆಳಗ್ಗೆಯಿಂದ ಮನೆ ಬಿಟ್ಟು ಎಲ್ಲೂ ಹೋಗಿಲ್ಲ, ಮನೇಲೇ ಇದ್ದೀನಿ. ನಿಜವಾಗ್ಲು? ನಿಜವಾಗ್ಲೂ ಸೌಂದರ್ಯ? ಹಾಗಿದ್ರೆ ದೀಪ ಜೊತೆ ಹೋಗಿದ್ಯಾರು? ದೀಪ ಜೊತೆ ಯಾರೋದ್ರು ಎಲ್ಗೋದ್ರು ನನಗೇನು ಗೊತ್ತಿಲ್ಲಮ್ಮ. ನೀನ್ ಎಷ್ಟೇ ಬ್ರಿಲಿಯಂಟ್ ಆಗಿದ್ರು ನಿನ್ನ ಆಟ ನನ್ನ ಹತ್ರ ನಡೆಯಲ್ಲ. ಫಾರಿನ್ ಫ್ರೆಂಡ್ಸ್ ನ ಮೀಟ್ ಮಾಡಕ್ಕೆ ದೀಪ ಜೊತೆ ನೀನು ಹೋಗಿದ್ದೆ ತಾನೆ? ನಾನಾ? ಇಲ್ಲ ಸೌಂದರ್ಯ. ಸಾಕ್ಷಿ ಬೇಕಾ? ನೋಡು, ಇದ್ರಲ್ಲಿರೋದು ನೀನಾ ಅಥವಾ AI ಥ್ರೂ ಮಾಡಿರೋ ನಿನ್ ಡೂಪ್ಲಿಕೇಟಾ? ನಾನೇ. ಮತ್ತೆ ಯಾಕಣ್ಣ ಸುಳ್ಳು ಹೇಳ್ದೆ? ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ ಅಣ್ಣ, ಇವತ್ತು ಅದನ್ನೆಲ್ಲ ಸುಳ್ಳು ಮಾಡ್ಬಿಟ್ಟೆ. ನಿನ್ನ ಮೇಲೆ ಯಾರ ಜೊತೆ ಹೇಗಿರ್ಬೇಕು, ಎಷ್ಟರಲ್ಲಿರ್ಬೇಕೋ ಅಷ್ಟಲ್ಲೇ ಇರ್ತೀನಿ. ನನ್ನ ಮಾತನ್ನು ಕೇಳು ಸುಂದರ್ಯ. ನಾನು ಅಲ್ಲಿ ಹೋಗಿದ್ದು ದೀಪ ಫಾರಿನ್ ಡೆಲಿಗೇಟ್ಸ್ನ ಮೀಟ್ ಮಾಡೋದನ್ನ ತಪ್ಪಿಸೋದಕ್ಕೋಸ್ಕರ. ನಾನು ಯಾಕಮ್ಮ ಅವಳಿಗೆ ಸಪೋರ್ಟ್ ಮಾಡೋದಕ್ಕೆ ಅವಳನ್ನ ಅಲ್ಲಿ ಕರ್ಕೊಂಡು ಹೋಗ್ಲಿ? ಹಾಗಾದ್ರೆ ಈ ಮನೇಲಿ ಅಡಿಗೆ ಕೆಲಸ ಮಾಡೋರಿಗೆ ಆ ಫಾರಿನ್ ಡೆಲಿಗೇಟ್ಸ್ ಇರೋ ಜಾಗ ಹೇಗೆ ಗೊತ್ತಾಗುತ್ತೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಅರ್ಚನಾ ಏನಾದ್ರು. ಅಣ್ಣ, ನೀನ್ ಏನು ಹೇಳ್ಬೇಡ. ನನ್ನ ಮನೇಲೇ ಇದ್ದು ನನ್ನನ್ನೇ ಫೂಲ್ ಮಾಡ್ತಾ ಇದೆಯಾ? ನಂಬಿಕೆ ದ್ರೋಹ. ನಿನಗೆ ಈ ಮನೇಲಿ ಇವಾಗ್ಲಿಂದ ಜಾಗ ಇಲ್ಲ, ಇಲ್ಲಿಂದ ಹೋಗ್ತಾ ಇರ್ತಾ. ನನ್ನ ಮಾತನ್ನು ಕೇಳು ಸೌಂದರ್ಯ. ನಾನು ಅಲ್ಲಿ ಹೋಗಿದ್ದು ದೀಪನ್ ಪರವಾಗಿ ಮಾತಾಡೋದಕ್ಕಲ್ಲ, ಅವಳು ಅಲ್ಲಿ ಹೋಗೋದನ್ನ ತಡೆಯೋದಕ್ಕೆ. ನೀನು ಎಷ್ಟೇ ಸುಳ್ಳು ಹೇಳಿದ್ರು ನಾನು ನಂಬಲ್ಲ. ಪ್ಲೀಸ್ ಗೆಟ್ ಔಟ್. ನನ್ಗಿಷ್ಟೆಲ್ಲ ಉಪಕಾರ ಮಾಡಿರೋ ಪ್ರಭಾಕರ್ ಸರ್ನ ಹೇಗಾದ್ರೂ ಮಾಡಿ ಕಾಪಾಡ್ಕೋಬೇಕಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.